ಸ್ನೇಹಿತರೆ, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಸ್ನೇಹಿತರೆ, ಕಂಟಿನ್ಯೂಸ್ ಬ್ಲಾಗ್ನ ಶೇರ್ ಮಾಡ್ತಾ ಇದ್ದೀನಿ ಮೈಸೂರಿಗೆ ಹೋಗೋದಂಥದ್ದು. ಸೊ ಇದು ಕಡಬದ ಗ್ರಾಮ ದೇವತೆ ದಂಡಿ ಮಾರಮ್ಮನ ದೇವಸ್ಥಾನ. ಸ್ನೇಹಿತರೆ, ಇದು ಮಾಡಿ ಪಾಂಡುಪುರ. ಇಲ್ಲಿ ಪಾಂಡುಪುರದಲ್ಲಿ ಒಂದು ಹೋಟೆಲಲ್ಲಿ ತಿಂಡಿ ತಿಂತಾ ಇದ್ದೀವಿ. ಇಲ್ಲಿ ತುಂಬ ಚೆನ್ನಾಗಿರುತ್ತೆ. ಸುಜಿತ್ ಅಂತೂ ನೋಡಿ, ಕಾರ್ ಹತ್ಬಿಟ್ರೆ ಸಾಕು ನನಗೆ ಶುರುವಾಗ್ಬಿಡುತ್ತೆ. ಹೋಟ್ಲ್ ಇದು ಹೊಟ್ಟೆ ಹಸ್ವಿ, ಆಮೇಲೆ ನಾನು ಟಾಯ್ಲೆಟು ಏನೇನೋ ಶುರು ಮಾಡ್ತಾನೆ. ನೋಡಿ ತಿಂಡಿ ತಿಂತಿದ್ದಾನೆ. ಇಡ್ಲಿ ತೊಗೊಂಡಿದ್ದೀವಿ, ಚೆನ್ನಾಗಿದೆ. ಇದೇನೋ ಸೊಪ್ಪಿಂದೇನೋ ಸಾಗು ಮಾಡಿದ್ದಾರೆ, ಸೂಪರಾಗಿದೆ. ಸ್ನೇಹಿತರೆ, ತಿಂಡಿ ಆಯಿತು. ನಾನು ಚಿತ್ರಾನ್ನ ಮತ್ತು ಏನು ಇಡ್ಲಿ ತಿಂದೆ. ಸೊ ಪೂರಿ ತಿಂತಿದ್ದಾನೆ, ಪಪ್ಪ ತಿನ್ನಿಸ್ತಿದ್ದಾರೆ. ಇದು ಆ್ಯಕ್ಚುಲಿ ತಿಂಡಿ ಚೆನ್ನಾಗಿರುತ್ತೆ. ಸೊ ಯಾವಾಗಾದ್ರೂ ಬಂದಾಗ ಇಲ್ಲೇ ನಾವು ತಿಂಡಿ ತಿನ್ನೋದು. ಇನ್ನೊಂದು ಕಡೆ ನಾಗಮಂಗಲದಲ್ಲಿ ಒಂದು ಕಡೆ ಚೆನ್ನಾಗಿರುತ್ತೆ, ಅಲ್ಲಿನೂ ಒಂದು 10 ನಿಮಿಷ ಲೇಟು ಅಂತ ಅಂದರು. ಸರಿ ಅಂತ ಹೇಳ್ಬಿಟ್ಟು ಅಷ್ಟರಲ್ಲಿ ಪಾಂಡುಪುರಕ್ಕೆ ಹೋಗ್ಬಿಡ್ಬೋದು ಅಂತ ಬಂದಿವಿ. ಆಯಿತು, ತಿಂಡಿ ಎಲ್ಲ ತಿಂದಿದ್ದಾಯಿತು. ನೋಡೋಣ, ಇವಾಗ ಟೈಮ್ 8:15. ಐ ಥಿಂಕ್ 9 ಗಂಟೆಗೆ ಮೈಸೂರು ತಲುಪ್ತೀವಿ ಅಂತ ಅನಿಸುತ್ತೆ. ಸುಜಿತ್ಗೋಸ್ಕರ ನಾವು ಬಂದಿರೋ ಅಂಥದ್ದು ಇವತ್ತು. ಅಂದರೆ ಝೂ ತೋರಿಸೋಣ ಅಂತ. ನೋಡೋಣ ಯಾವ ಪ್ಲೇಸ್ಗೆ ಹೋಗೋದಕ್ಕಾಗುತ್ತೆ. ಈವ್ನಿಂಗು ಬಾವರ ಮನೆಗೆ ಹೋಗ್ಬೇಕು ಅಂತ ಅಂದ್ಕೊಂಡಿದ್ವಿ. ನೋಡೋಣ. ಇವಾಗ ಕಾಫಿ ಕುಡಿತಾ ಇದ್ದೀವಿ. ರೋಹಿತನು ಕಾಫಿ ಕುಡಿತಾವನೆ. ತಿಂಡಿ ಆದಮೇಲೆ ಒಂದು ಕಾಫಿ ಕುಡಿದ್ರೆ ಒಂದು ಸ್ವಲ್ಪ ಸಮಾಧಾನ ಅನಿಸುತ್ತೆ. ಯಾಕೆಂದರೆ ಮನೇಲಿ ಬರಬೇಕಾದ್ರೆ ಎಲ್ರಿಗೂ ಹಾಲು ಬಿಸಿ ಮಾಡಿ ಕೊಟ್ಟಿದ್ದೆ, ಕಾಫಿ ಟೀ ಏನೂ ಕುಡಿದಿರಲಿಲ್ಲ. ಸೊ ತಿಂಡಿ ಆದಮೇಲೆ ಕುಡಿಯೋಣ ಅಂದ್ಕೊಂಡು ಬಂದ್ವಿ. ಸೊ ಈ ಹೋಟೆಲ್ ನೋಡಿ ಇಲ್ಲಿದೆ, ಸುರೇಶ್ ಅಂತ ಹೋಟೆಲ್ ಬಂದು ಚೆನ್ನಾಗಿದೆ. ಪಾಂಡುಪುರದಲ್ಲಿ ಮೈಸೂರಿಗೆ ಹೋಗ್ಬೇಕಾದ್ರೆ ಸಿಗೋಂಥ ಹೋಟಲ್ಲು. ತುಂಬ ಚೆನ್ನಾಗಿದೆ. ಇಡ್ಲಿ ಎಲ್ಲ ತುಂಬ ಸಾಫ್ಟಾಗಿ ತುಂಬ ಚೆನ್ನಾಗಿ ಮಾಡಿರ್ತಾರೆ. ನಾವು ಕೂಡ ಇಡ್ಲಿ ಒಂದೇನೋ ಸಾಗು ಟೈಪ್ ಮಾಡಿದರು, ಸಾಂಬಾರಲ್ಲ ಸಾಗು ಥರ ಮಾಡಿದರು, ಅಂದರೆ ಸೊಪ್ಪಿಂದು. ತುಂಬ ಚೆನ್ನಾಗಿತ್ತು. ಇಲ್ಲಿಂದ ನಾವು ಹೊರಟ್ವಿ. ಸೊ ಮೈಸೂರೇನು ಸ್ನೇಹಿತರೆ, ಯಾವಾಗಲೂ ಹೋಗ್ತಾನೆ ಇರ್ತೀವಿ. ಹಾಗಾಗಿ ನಮಗೆ ಮೈಸೂರೇನು ಅಂಥ ದೂರ ಅಂತ ಏನು ಅನಿಸಲ್ಲ. ಸೊ ಯಾವಾಗಲೂ ಹೋಗೋದ್ರಿಂದ ಒಂಥರ ಆರಾಮಾಗಿ ಅನಿಸುತ್ತೆ, ದೂರ ಅಂತ ಏನು ಅನಿಸಲ್ಲ. ಸೊ ನಾವು ವರ್ಷಕ್ಕೆ 1 ಬಾರಿ ಆದ್ರೂ ಹೋಗ್ತಾ ಇರ್ತೀವಿ. ಲಾಸ್ಟ್ ಟೈಮ್ ಯಾವಾಗ ಹೋಗಿದ್ದೆ ಅಂತ ತೋರಿಸಿದ್ದೀನಿ ನೋಡಿ. ಲಾಸ್ಟ್ ಟೈಮ್ ಬಂದು ರೋಹಿತ್ಗೆ ಎಕ್ಸಾಮ್ಗೆ ಅಂತ ಕರ್ಕೊಂಡು ಹೋಗಿದ್ವಿ ನೋಡಿ, ಆವಾಗ ಹೋಗಿದ್ವಿ. ಆವಾಗೂ ಕೂಡ ಚಾಮುಂಡಿ ಬೆಟ್ಟಕ್ಕೆ ಹೋಗಿದ್ವಿ. ಸೊ ಏನು ಅಂತಂದರೆ, ಮೈಸೂರಿಗೆ ಹೋದ್ಮೇಲೆ ತಾಯಿ ಚಾಮುಂಡಿ ದರ್ಶನ ಮಾಡದೇ ಇದ್ದರೆ ಮನಸ್ಸಿಗೆ ಒಂಥರ ಸಮಾಧಾನ ಇರೋದಿಲ್ಲ. ಸೊ ಇವತ್ತು ಬುಧವಾರ ಏನು ರಶ್ ಇರಲ್ಲ ಅಂತ ಹೋದರೆ ಸ್ನೇಹಿತರೆ, ಏನು ರಶ್ ಇದ್ದಾರೆ ಅಂದರೆ, ಸ್ಪೆಷಲ್ ಟಿಕೆಟ್ಗೂ ಕೂಡ ಎಷ್ಟು ಕ್ಯೂ ನಿಲ್ಲಬೇಕಿತ್ತು ಅಂತಂದರೆ ಸಿಕ್ಕಾಬಟ್ಟೆ ರಶ್ ಇತ್ತು. ಸೊ ಇವತ್ತು ಚಾಮುಂಡಿ ತಾಯಿನ ನೋಡೋಕೆ ಹೋಗ್ತಾ ಇರೋದು. ಯಾತಕ್ಕೆ ಅಂದರೆ, ಅಲ್ಲಿ ಹೋದ್ಮೇಲೆ ನಾನು ನನ್ನ ಕುಟುಂಬಕ್ಕಾಗಲಿ ನನ್ನ ಪರ್ಸ್ನಲ್ ಇದಕ್ಕಾಗಲಿ ದೇವಿ ಹತ್ರ ಏನನ್ನೂ ಬೇಡ್ಕೊಂಡಿಲ್ಲ. ಸೊ ನಾನು ಬೇಡ್ಕೊಂಡಿದ್ದೆ ಬೇರೆ. ರೋಹಿತ್ಗಾಗಲಿ ಮಕ್ಕಳಿಗಾಗಲಿ ನಮಗಾಗಿ ಏನು ನಾನು ಪರ್ಸ್ನಲ್ಲಾಗಿ ಬೇಡ್ಕೊಳ್ಳಿಲ್ಲ ತಾಯಿ ಹತ್ರ ದೇವಸ್ಥಾನದ ಮುಂದೆ ನಿಂತ್ಕೊಂಡು. ಸೊ ನಾನು ಬೇಡ್ಕೊಂಡಿದ್ದೇನು ಅಂತ ಅಂದರೆ, ನಿಮಗೆ ಗೊತ್ತೇ ಇದೆ, ಭಾರತ ಮತ್ತು ಪಾಕಿಸ್ತಾನದ ಮಧ್ಯೆ ಯುದ್ಧ ಆರಂಭವಾಗಿದೆ. ಸೊ ಯಾರೆಲ್ಲ ತನ್ನ ಕುಟುಂಬ, ಹೆಂಡತಿ, ಮಕ್ಕಳು ಎಲ್ಲರೂ ಬಿಟ್ಟು ದೇಶಕ್ಕೋಸ್ಕರ ದೇಶದ ಗಡಿನ ಕಾಯ್ತಾ ಇದ್ದಾರೋ, ಸೊ ಅವ್ರ ಕುಟುಂಬಕ್ಕೆ ಎಲ್ಲರಿಗೂ ಕೂಡ ಒಳ್ಳೇದು ಮಾಡಿ, ಮತ್ತು ಎಲ್ಲ ಸೈನಿಕರಿಗೂ ಕೂಡ, ನಮ್ಮ ಇಂಡಿಯನ್ ಆರ್ಮಿ ಸೈನಿಕರು ಏನಿದ್ದಾರೆ ಅವರೆಲ್ಲರಿಗೂ ಕೂಡ ಆಯುರಾರೋಗ್ಯ ಕೊಡಲಿ ಅಂತ ತಾಯಿ ಹತ್ರ ಬೇಡ್ಕೊಂಡೆ. ಎಲ್ಲರೂ ಕೂಡ ಯೋಧರು ಆಗೋದಕ್ಕೆ ಸಾಧ್ಯ ಇಲ್ಲ. ಆ ಒಂದು ಶಕ್ತಿ ಅವ್ರಿಗಿರಬೇಕು, ಯೋಧರು ಆಗಬೇಕು. ಯೋಧರ ಕುಟುಂಬ ಅಂತಂದರೆ ಎಲ್ಲರೂ ಕೂಡ ರೆಸ್ಪೆಕ್ಟ್ ಕೊಡಬೇಕು. ಸೊ ಸೈನಿಕರಿಲ್ಲ ಅಂದರೆ ನಮ್ಮ ದೇಶನ ಕಾಯ್ಕೊಳ್ಳೋಕ್ಕೆ ಸಾಧ್ಯನೇ ಇಲ್ಲ. ಸೊ ನಾವು ನೀವು ಎಲ್ಲರೂ ಕೂಡ ಭಾರತೀಯರು ಸೇಫಾಗಿದ್ದೀವಿ ಅಂತ ಅಂದರೆ ಅದಕ್ಕೆ ಸೈನಿಕರೇ ಕಾರಣ ಅಂತಲೇ ಹೇಳ್ಬೋದು. ಸೊ ನಮ್ಮ ಇಂಡಿಯನ್ ಆರ್ಮಿಗೆ ನನ್ನ ಕಡೆಯಿಂದ 1 ಕೋಟಿ ನಮನಗಳು ಅಂತ ಹೇಳ್ತೀನಿ. ಆ ತಾಯಿ, ಈ ಚಾಮುಂಡಿ ತಾಯಿ ಲೋಕ ಕಲ್ಯಾಣಕ್ಕೋಸ್ಕರ ಮಹಿಷಾಸುರನ ಹೇಗೆ ಸಂಹಾರ ಮಾಡಿದ್ಲೋ ಹಾಗೆ ಈ ಉಗ್ರರನ್ನು ಸಂಹಾರ ಮಾಡೋದಕ್ಕೆ, ನಮ್ಮ ದೇಶನ ಕಾಯ್ಕೊಳ್ಳೋದಕ್ಕೆ ಚಾಮುಂಡಿ ತಾಯಿ ದುಪ್ಪಟ್ಟು ನಮ್ಮ ಇಂಡಿಯನ್ ಆರ್ಮಿಗೆ ಶಕ್ತಿ ಕೊಡಲಿ ಅಂತ ಬೇಡ್ಕೊತಾ ಬಂದಿದ್ದೀನಿ. ಸೊ ಪ್ರತಿಯೊಬ್ಬ ಇಂಡಿಯನ್ಸ್ಗೂ, ಪ್ರತಿಯೊಬ್ಬ ಭಾರತೀಯರಿಗೂ ಕೂಡ ಇದೇ ರೀತಿಯಾದಂಥ ಒಂದು ಕಿಚ್ಚಿರುತ್ತೆ. ಯಾಕೆ ಅಂತ ಅಂದರೆ, ಸುಮ್ಮನೆ ಕೆಣಕಿ ನಮ್ಮ ಯಾರಿಗೆಲ್ಲ
ತನ್ನ ಅರಿಶಿನ ಕುಂಕುಮ ಎಲ್ಲ ಅಳಿಸಿದಾರೋ ಸೊ ಅವ್ರನ್ನ ಸಂಹಾರ ಮಾಡುವಂಥ ಶಕ್ತಿನ ಈ ತಾಯಿ ಕೊಡಲಿ ಅಂತ ಕೇಳ್ಕೊತೀನಿ. ಯಾಕೆ ಅಂತಂದರೆ ಸುಮ್ಮನೆ ಇದ್ದವ್ರನ್ನ ಕೆಣಕಿ ಇಷ್ಟೆಲ್ಲ ಯುದ್ಧಕ್ಕೆ ಪ್ರಚೋದಿಸಿ ಇಷ್ಟೆಲ್ಲ ಮಾಡಿದ್ದಾರೆ. ಸೊ ತಾಯಿ ನಿಜವಾಗ್ಲೂ ಅಂಥವ್ರಿಗೆಲ್ಲ ಸಂಹಾರ ಮಾಡುವಂಥ ಶಕ್ತಿನ ನಮ್ಮ ಇಂಡಿಯನ್ ಆರ್ಮಿಗೆ ಕೊಡ್ತಾಳೆ ಅನ್ನೋ ನಂಬಿಕೆ ನನಗಿದೆ. ಸೊ ಇವತ್ತು ನಾನು ಅದನ್ನೇ ಬೇಡ್ಕೊಂಡು ಬಂದಿದ್ದು. ಸೊ ನನಗೋಸ್ಕರ ನಾವು ಏನು ಕೇಳ್ಕೊಳ್ಳಿಲ್ಲ. ಸೊ ಯಾಕೆಂದರೆ ಸೈನಿಕರಿದ್ದರೆ ನಾವು, ನಮ್ಮ ದೇಶ ಇದ್ದರೆ ನಾವು. ಸೊ ಮೊದಲನೇದಾಗಿ ನಮ್ಮ ದೇಶನ ನಾವು ಕಾಪಾಡ್ಕೋಬೇಕು. ಸೊ ಈ ಪುಣ್ಯ ಭೂಮಿಲಿ ಹುಟ್ಟೋದಕ್ಕೆ ಪುಣ್ಯ ಮಾಡಿರಬೇಕು, ಜನ್ಮ ಜನ್ಮಾಂತರದ ಪುಣ್ಯ ಇರಬೇಕು. ಯಾಕೆಂದರೆ ಈ ಭೂಮಿಯಲ್ಲಿ ಕೋಟ್ಯಾಂತರ ದೇವತೆಗಳು ನೆಲೆಸಿದ್ದಾರೆ. ಸೊ ಎಲ್ಲ ಆರ್ಮಿ ಕುಟುಂಬಕ್ಕೋಸ್ಕರ ಅಥವಾ ನಮ್ಮ ಇಂಡಿಯನ್ ಆರ್ಮಿಗೋಸ್ಕರ ಒಳ್ಳೆಯದಾಗಲಿ ಅಂತ ಪ್ರಾರ್ಥನೆ ಮಾಡೋದು ನಮ್ಮ ಎಲ್ಲ ಭಾರತೀಯರ, ಅಂದರೆ ನಾವು ನೀವು ಎಲ್ಲರ ಕರ್ತವ್ಯ ಆಗಿರುತ್ತೆ. ಸೊ ಎಲ್ಲರಿಗೂ ಕೂಡ ಆರೋಗ್ಯ ಕೊಡಲಿ ನಮ್ಮ ಇಂಡಿಯನ್ ಆರ್ಮಿ, ಪ್ರತಿಯೊಬ್ಬ ಆರ್ಮಿ ಕುಟುಂಬದವ್ರಿಗೂ ಕೂಡ ಒಳ್ಳೇದು ಮಾಡಲಿ ಅಂತ ಇವತ್ತು ಈ ತಾಯಿ ಹತ್ರ ಪ್ರಾರ್ಥನೆ ಮಾಡ್ಕೊತ ಬಂದಿದ್ದೀನಿ. ಸೊ ನಾವು ನೀವು ಎಲ್ಲರೂ ಕೂಡ ಬೆಂಬಲಿಸೋಣ. ಸೊ ಎಲ್ಲರೂ ಒಟ್ಟಾಗಿರೋಣ ಅಂತ ಪ್ರಾರ್ಥನೆ ಮಾಡ್ತೀನಿ. ಜೈ ಚಾಮುಂಡೇಶ್ವರಿ, ಜೈ ಭಾರತ ಮಾತೆ. ಇನ್ನು ಬಂದ್ವಿ ದೇವಸ್ಥಾನದೆಲ್ಲ ಮುಗಿಸ್ಕೊಂಡು ಪ್ರಸಾದ ತೊಗೊಳಕ್ಕಾಗಲಿಲ್ಲ. ಮತ್ತೊಮ್ಮೆ ಯಾವಾಗಾದರೂ ಬರೋಣ ಅಂತ ಅಂದ್ಕೊಂಡು ಎಷ್ಟು ರಶ್ ಇದೆ ಅಂತಂದರೆ ತುಂಬ ಅಂದರೆ ತುಂಬ ರಶ್ ಇತ್ತು. ಸಾಮಾನ್ಯವಾಗಿ ಬುಧವಾರ ರಶ್ ಇರೋದಿಲ್ಲ. ಐ ಥಿಂಕ್ ನಾವು ಬರೋದೇ ಬುಧವಾರ, ಯಾಕೆಂದರೆ ರಶ್ ಇರಲ್ಲ ಅಂತ ಕಾರಣಕ್ಕೆ. ಸೊ ಇಲ್ಲಿ ನೋಡಿದ್ರೆ ಸಿಕ್ಕಾಬಟ್ಟೆ ರಶ್ಶು. ನಮ್ಮ ಬಾವ ಅದೇ ಹೇಳ್ತಾಯಿದ್ರು, ಸಮ್ಮರಲ್ಲಿ ನೀವು ಯಾವುದೇ ವಾರ ಬಂದರೂ ಇಷ್ಟೇ ರಶ್ ಇರುತ್ತೆ, ಫುಲ್ಲು ರಶ್ ಇರುತ್ತೆ. ಯಾವುದೇ ಜಾಗಕ್ಕೆ ಹೋಗಿ, ಇನ್ನು ಝೂಗೆ ಹೋಗಿ, ಝೂ ಅಲ್ಲೂ ಕೂಡ ಸಿಕ್ಕಾಬಿಟ್ಟೆ ರಶ್ಶು. ಆಲ್ರೆಡಿ ನಾವು 9:30 ಬೆಟ್ಟಕ್ಕೆ ಹೋಗ್ಬಿಟ್ಟಿದ್ವಿ. ಅದೆಲ್ಲ ಮುಗಿಸ್ಕೊಂಡು ನಾವಿವಾಗ ಬಂದ್ವಿ, ಝೂ ಹತ್ರ ಬರ್ತಾ ಇದ್ದೀವಿ. ಸೊ ಝೂ ಅಲ್ಲಿ ತುಂಬ ವರ್ಷಗಳೇ ಆಗಿದೆ. ಐ ಥಿಂಕ್ ನಾನು ನಮ್ಮ ಹೊಸದಾಗಿ ಮದುವೆ ಆದಾಗ ಮನೆಯವರು ಸುತ್ತಾಡೋದಕ್ಕೆ ಅಂತ ಕರ್ಕೊಂಡೋಗಿದ್ರು. ಆವಾಗೆಲ್ಲ ಈ ಥರ ರೂಲ್ಸ್ಗಳು ಇರಲಿಲ್ಲ ನೋಡಿ. ಈ ಮೇಯ್ನ್ ಗೇಟಲ್ಲೇ ಕೂಡ ಒಳಗಡೆ ಬಿಡ್ತಾಯಿದ್ರು. ಇವಾಗ ಅಂಡರ್ಗ್ರೌಂಡ್ ಮಾಡಿದ್ದಾರೆ, ಅಲ್ಲಿಂದ ಹೋಗಬೇಕು. ನಾನು ನೋಡೇ ಇಲ್ಲ, ನೋಡ್ತಾ ಇದ್ದೀರಾ ಶ್ರೀ ಚಾಮರಾಜೇಂದ್ರ ಮೃಗಾಲಯ. ಸೊ ಬಹಳ ವರ್ಷಗಳಿಂದ ನೋಡ್ಕೊಳ್ತಾ ಬಂದಿದ್ದೀವಿ. ಯಾಕೆಂದರೆ ನಾನು ಹೇಳ್ತಾನೆ ಇರ್ತೀನಿ, ಮೈಸೂರು ಗಲ್ಲಿಲು ಏನೇನಿದೆ ಅಂತ ಮನೆಯವ್ರಿಗೆಲ್ಲ ಚೆನ್ನಾಗಿ ಗೊತ್ತು. ಯಾಕೆಂದರೆ ಅಷ್ಟು ಸುತ್ತಬಿಟ್ಟಿದ್ದಾರೆ ಆ ಟೈಮಲ್ಲಿ. ಯಾಕೆಂದರೆ ನಮ್ಮ ಬಾವ ಅವ್ರು ಅಲ್ಲೇ ಇರೋದ್ರಿಂದ ಸೊ ನಮ್ಗೆ ಯಾವ್ಯಾವ ಪ್ಲೇಸಲ್ಲಿ ಏನೇನಿದೆ ಅನ್ನೋದೆಲ್ಲ ಚೆನ್ನಾಗಿ ಗೊತ್ತಿರುತ್ತೆ. ಇವಾಗ ನೋಡಿ ಈ ಥರ ವ್ಯವಸ್ಥೆ ಮಾಡಿದ್ದಾರೆ ನೋಡಿ, ಇಲ್ಲಿಂದ ಹೋಗಬೇಕು. ಸೊ ನಾನೇನು ಅಂದ್ಕೊಂಡೆ, ಮನೆಯವ್ರಿಗೂ ಅಲ್ಲಿ ಜೀಪ್ ವ್ಯವಸ್ಥೆ ಇರುತ್ತಲ್ಲ, ಅಲ್ಲೇ ಕರ್ಕೊಂಡು ಹಿಂಗೆ ಹೋಗೋಣ ಅಂತ ನಾವು ಅಂದ್ಕೊಂಡ್ರೆ ಇಲ್ಲಿ ಈ ಥರ ವ್ಯವಸ್ಥೆ ಮಾಡಿದ್ದಾರೆ. ಜೊತೆಗೆ ಬಿಡ್ತಾರೆ, ಹ್ಯಾಂಡಿಕ್ಯಾಪ್ಟ್ಗಳಿಗೆಲ್ಲ ಬಿಡ್ತಾರೆ ಒಳಗಡೆ. ಆದರೆ ಏನು ಅಂತಂದರೆ ಸ್ವಲ್ಪ ದೂರ ನಡಿಬೇಕು, ತುಂಬ ದೂರ ನಡಿಬೇಕು ಜೀಪ್ ಹತ್ತಬೇಕು ಅಂದರೆ. ಸೊ ಅದಕ್ಕೆ ಆಗಲ್ಲ, ಏನು ಬೇಡ ಅಂತ ಒಂಚೂರು ಬೇಜಾರಾಯಿತು, ಮನೆಯವ್ರು ಬರಲಿಲ್ಲ ಅಂತ. ಇನ್ನೇನು ಮಾಡೋಕ್ಕಾಗುತ್ತೆ, ನೋಡ್ಕೊಂಬರ್ರಿ, ಸುಜಿತ್ ಖುಷಿ ಪಟ್ಟರೆ ಅಷ್ಟೇ ಸಾಕು ಅಂದರು. ಸೊ ಹೋಗ್ಲಿ ಅಂತ ಹೇಳ್ಬಿಟ್ಟು ಕಾರಲ್ಲೇ ಕೂತಿದ್ರು, ಬಂದ್ವಿ. ಇವಾಗ ನೋಡ್ತಾ ಇದ್ದೀರಾ, ಇಲ್ಲೇನು ಮೊದಲಷ್ಟು ನಾವು ಹೋಗ್ತಿದ್ವಲ್ಲ ಅಷ್ಟೊಂದೇನು ಪಕ್ಷಿಗಳು ಪ್ರಾಣಿಗಳು ಏನೂ ಇಲ್ಲ ಸ್ನೇಹಿತರೆ, ಅಷ್ಟೊಂದಿಲ್ಲ. ಇರೋವಷ್ಟನ್ನು ಸುಜಿತಿಗೆ ತೋರಿಸ್ಕೊಂಡು ಬರೋಣ ಅಂತ ಹೋದ್ವಿ. ಸ್ವಲ್ಪ ಪಕ್ಷಿಗಳು ಉತ್ತಮ, ಪ್ರಾಣಿಗಳೆಲ್ಲ ಸ್ವಲ್ಪ ಕಡಿಮೆನೇ ಇದ್ದಾವೆ. ಅಂದರೆ ಜನ ಅಂತೂ ಫುಲ್ಲು ರಶ್ ಇತ್ತು, ಸಿಕ್ಕಾಬಟ್ಟೆ ರಶ್ ಇತ್ತು. ಆದರೂ ಝೂ ದೊಡ್ಡದಾಗಿರೋದ್ರಿಂದ ಅಂಥ ಏನು ಕಿರಿಕಿರಿ ಅಂತ ಅನ್ನಿಸ್ಲಿಲ್ಲ. ಇವಾಗ ಸುಜಿತ್ಗೆ ಕರ್ಕೊಂಡು ಹೋಗ್ತಾ ಇದ್ದೀವಿ. ಸುಜಿತ್ ಅಂತೂ ತುಂಬ ಎಂಜಾಯ್ ಮಾಡ್ದ. ಇದಕ್ಕಿಂತ ಝೂಗಿಂತ ಸುಜಿತ್ಗೆ ಅಕ್ವೇರಿಯಂ ಇದೆ, ನೆಕ್ಸ್ಟ್ ಬ್ಲಾಗಲ್ಲಿ ಶೇರ್ ಮಾಡ್ತೀನಿ. ತುಂಬ ಚೆನ್ನಾಗಿದೆ, ಮಿಸ್ ಮಾಡಿದೆ ನೋಡಿ. ಆ ಅಕ್ವೇರಿಯಂ ನೋಡಿದಾಗ ತುಂಬ ಖುಷಿ ಪಟ್ಟ. ತುಂಬ ನಮ್ಮ ಮೈಸೂರಿನ ಮೃಗಾಲಯ ಬಂದು 1892ರಲ್ಲಿ ಆಗಿನ ಮಹಾರಾಜರಾದಂತಹ ಶ್ರೀ ಚಾಮರಾಜ ಒಡೆಯರ್ ಅವರು 10.4 ಎಕರೆಯ ಒಂದು ಬೇಸಿಗೆ ಅರಮನೆಯಲ್ಲಿ ಪ್ರಾರಂಭ ಮಾಡಿದ್ರಂತೆ. ಮುಂದಿನ 10 ವರ್ಷದಲ್ಲಿ 45 ಎಕರೆಯ ವಿಶಾಲವಾದಂತಹ ಪ್ರದೇಶವನ್ನಾಗಿ ವಿಸ್ತಾರ ಮಾಡಿದರು ಅಂತ ಉಲ್ಲೇಖ ಮಾಡಿದ್ದಾರೆ. ಮೂಲತಃ ಅರಮನೆ ಮೃಗಾಲಯ ಎಂದೇ ಹೆಸರು ಬಂದಿರೋ ಅಂಥದ್ದು ಇದಕ್ಕೆ. ಈ ಮೃಗಾಲಯ ಬಂದು ಸ್ನೇಹಿತರೆ ರಾಜವಂಶದ ಆಶ್ರಯದಲ್ಲೇ ಸ್ಥಾಪಿತವಾದಂತಹ ಕಾರಣದಿಂದಾಗಿ ವಿಶ್ವದ ಪ್ರಾಚೀನ ಪ್ರಸಿದ್ಧ ಮೃಗಾಲಯ ಪಟ್ಟಿಗಳಲ್ಲೂ ಕೂಡ ಇದು ಒಂದು ಅಂತ ಹೇಳಿ ಸೇರಿಸಿದ್ದಾರೆ. ಸೊ ತುಂಬ ಚೆನ್ನಾಗಿದೆ. ಈ ಥರ ಎಲ್ಲ ಒಂದು ಪ್ರಾಚೀನ ಸ್ಥಳಗಳು ಜಾಸ್ತಿ ನಮಗೆ ನೋಡೋದಕ್ಕೆ ಸಿಗೋದು ಅಂತ ಅಂದರೆ ಅದು ನಮ್ಮ ಮೈಸೂರಲ್ಲಿ ಮಾತ್ರ. ಯಾಕೆ ಅಂತಂದರೆ ಮೈಸೂರು ಅಂತ ನೆನಪಾಗದೆ ತಾಯಿ ಚಾಮುಂಡೇಶ್ವರಿ ಮತ್ತು
ಸಾಂಸ್ಕೃತಿಕ ನಗರಿ, ಜೊತೆಗೆ ದಸರಾ ವೈಭವ ಇದೆಲ್ಲವೂ ಕೂಡ ಇವತ್ತಿನವರೆಗೂ ನಡ್ಕೊಂಡು ಬಂದಿರೋದು ಅಂತ ಅಂದರೆ ಅದು ನಮ್ಮ ಮೈಸೂರಿನಲ್ಲಿ. ಸೊ ಮೈಸೂರು ದಸರಾ ಅಂತ ಅಂದರೆ ಅದರ ವೈಭವನೇ ಬೇರೆ, ಅದರ ಒಂದು ಖುಷಿನ ಕಣ್ತುಂಬ್ಕೊಳ್ಳೋದೇ ಬೇರೆ ಅಂತಲೇ ಹೇಳ್ಬೋದು. ತುಂಬ ಖುಷಿ ಆಗುತ್ತೆ. ನನಗಂತೂ ಹೇಳಿದ್ದೀನಿ ಸುಮಾರು ಸಲ, ಮೈಸೂರನ್ನ ತೋರಿಸ್ತಾನೇ ಇರ್ತೀನಿ ಎಲ್ಲೆಲ್ಲಿ ಹೋಗಿದ್ವಿ ಅಂತ. ಸೊ ನನಗೆ ಪರ್ಸ್ನಲಾಗಿ ತುಂಬ ಇಷ್ಟವಾದಂಥ ಊರು, ಜಾಗ ಅಂತ ಅಂದರೆ ಅದು ಮೈಸೂರು. ತುಂಬ ಇಷ್ಟಪಡ್ತೀನಿ ಮೈಸೂರು ಅಂದರೆ. ನಿಮ್ಗೆ ನೋಡ್ತಾನೆ ಇರ್ತೀರ, ನಿಮಗೆಲ್ಲೂ ಪ್ಲೇಸಸ್ ಸಿಗಲ್ವಾ, ಯಾವಾಗಲೂ ಮೈಸೂರಿಗೆ ಹೋಗ್ತಿರ್ತೀರಾ ಅಂತ ಕೆಲವ್ರು ಅನ್ಬೋದು. ನನಗೆ ಮೈಸೂರು ಅಂದರೆ ಅಷ್ಟೊಂದು ಇಷ್ಟ. ಅದರಲ್ಲೂ ತಾಯಿ ಚಾಮುಂಡೇಶ್ವರಿ ಅಂದರೆ ಬಹಳ ಭಕ್ತಿ. ಏಕೆಂದರೆ ನಾನು ತುಂಬ ಇಷ್ಟಪಡೋ ಅಂತಹ ಹೆಣ್ಣು ದೇವತೆಗಳಲ್ಲಿ ಅಂತ ಅಂದರೆ ಅದು ಮೈಸೂರು ಚಾಮುಂಡೇಶ್ವರಿ. ಸೊ ನನ್ನ ಮನಸ್ಸು ಯಾವಾಗಲೂ ಆಕೆ ಕಡೆ ಕರಿತಾನೇ ಇರುತ್ತೆ, ಆ ತಾಯಿ ಕಡೆ ಕರಿತಾನೇ ಇರುತ್ತೆ. ಸೊ ಹಾಗಾಗಿ ಮೈಸೂರಿಗೆ ಬಂದಿದ್ದ ತಕ್ಷಣ ಚಾಮುಂಡೇಶ್ವರಿ ದರ್ಶನ ಮಾಡಿಕೊಂಡು ಮುಂದಿನ ಕಡೆ ಓಡ್ತೀನಿ. ಸೊ ನೋಡ್ಕೊಂಬನ್ನಿ, ಒಳ್ಳೊಳ್ಳೆ ಪಕ್ಷಿಗಳಿದೆ. ಪಕ್ಷಿಗಳಿಗೆ ಏನು ಬರ ಇಲ್ಲ, ಒಳ್ಳೊಳ್ಳೆ ಪಕ್ಷಿಗಳಿದ್ದಾವೆ. ಸ್ವಲ್ಪ ಪ್ರಾಣಿಗಳೇ ಸ್ವಲ್ಪ ಕಡಿಮೆ ಇರೋವಂಥದ್ದು. ಇವಾಗ ಕೆಲವಷ್ಟು ಪಕ್ಷಿಗಳನ್ನ ನೋಡಿಕೊಂಡು ಆದಷ್ಟು ಕೆಲವೊಂದಷ್ಟು ವೀಡಿಯೋಸ್ನ ತೊಗೊಂಡು ಹೋಗ್ತಾ ಇದ್ದೀವಿ. ಯಾಕೆಂದರೆ ಬಹಳ ರಶ್ ಇದೆ ಇಲ್ಲೂ ಕೂಡ. ಬಟ್ ರಶ್ ಇದ್ದರೂ ಝೂ ಸ್ವಲ್ಪ ದೊಡ್ಡದಾಗಿರೋದ್ರಿಂದ ಸ್ವಲ್ಪ ಏನು ಕಿರಿಕಿರಿ ಅಂತ ಅನಿಸೋದಿಲ್ಲ. ಇಲ್ಲಿ ನೋಡಿ ಹದ್ದುಗಳು ನೋಡಿ, ಹದ್ದು ಹೇಗೆ ಕೂಡಾಕಿದ್ದಾರೆ ಅಂದರೆ ಚಿಕ್ಕ ಮಕ್ಕಳು ತುಂಬ ಎಂಜಾಯ್ ಮಾಡ್ತಾರೆ. ಯಾಕೆಂದರೆ ಈ ಥರ ಪ್ರಾಣಿ ಪಕ್ಷಿಗಳೆಲ್ಲ ಚಾಟ್ಗಳಲ್ಲಿ ಅಥವಾ ಟಿ ವಿನಲ್ಲಿ ಮೊಬೈಲಲ್ಲಿ ನೋಡಿರ್ತಾರೆ. ಸೊ ರಿಯಲಾಗಿ ನೋಡೋಕ್ಕೆ ಸಿಕ್ಕಿದಾಗ ಮಕ್ಕಳಂತೂ ತುಂಬ ಎಂಜಾಯ್ ಮಾಡ್ತಾರೆ. ಸುಜಿತ್ ಅಂತೂ ತುಂಬ ಕಿರ್ಚಾಡೋದು, ಓಡಾಡೋದು, ಅವ್ನ ಖುಷಿನೇ ಖುಷಿ. ಯಾಕೆಂದರೆ ಅವನೇ ಮೊದಲಿಂದನೂ ಝೂಗೋಗೋಣ 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 ಪ್ರಾಣಿಗಳು ನೋಡಬೇಕು ಅಂತ ತುಂಬ ಹೇಳ್ತಾ ಇದ್ದ ಅವ್ರ ಪಪ್ಪಂಗೆ. ಫೈನಲಾಗಿ ಇವತ್ತು ಬಂದ್ವಿ, ಪಕ್ಷಿಗಳು ತೋರಿಸಿದ್ವಿ. ಆಮೇಲೆ ಪಿಕಾಕ್, ಆಲ್ರೆಡಿ ಪಿಕಾಕ್ ನೋಡ್ತಾ ಇರ್ತಾನೆ. ಕೆಲವೊಂದು ಪಕ್ಷಿಗಳಂತೂ ನೋಡಿ ಈ ಥರ ಉಲ್ಟಾ ನಡೀತಾ ಇದ್ವು. ಇದನ್ನೆಲ್ಲ ನೋಡಿ ಕೂಗೋದು, ಕರೆಯೋದು ತುಂಬ ಎಂಜಾಯ್ ಮಾಡ್ದ ಸುಜಿತ್ ಅಂತೂ. ತೋರ್ಸು ಅವನಿಗೆ.
ಕೆಲವೊಂದು ಝೋನಲ್ಲಿ ಸ್ನೇಹಿತರೆ ಕೆಲವೊಂದು ಪ್ರಾಣಿಗಳಿಲ್ಲ, ಒಂದೋ ಎರಡೋ ಇರೋದ್ರಿಂದ ಅವು ದೂರಕ್ಕೇನು ಅಷ್ಟೊಂದು ಕಾಣಿಸಲ್ಲ ಪುಟ್ಟ ಪುಟ್ಟ ಮಕ್ಕಳಿಗೆ. ಬಟ್ ಸೇಫ್ ಅಂತೂ ತುಂಬ ಚೆನ್ನಾಗಿ ಮಾಡಿದ್ದಾರೆ. ಸ್ವಲ್ಪ ಪ್ರಾಣಿ ನನಗನ್ಸಿದ್ದು ಸ್ವಲ್ಪ ಪ್ರಾಣಿಗಳೆಲ್ಲ ವೀಕ್ ಆಗಿದ್ದಾವೆ ಅನಿಸುತ್ತೆ. ಸೊ ಹಾಗನ್ನಿಸ್ತು. ಅದನ್ನು ನೋಡೋಕ್ಕೂ ತುಂಬ ಮಕ್ಳುಗಳು ಹೇಳ್ಬೇಕಂದ್ರೆ ಮಕ್ಳನ್ನ ಕರ್ಕೊಂಬಂದಿರೋರೇ ಜಾಸ್ತಿ, ಏಕೆಂದರೆ ಮಕ್ಕಳಿಗೆ ತುಂಬ ಇಷ್ಟ ಆಗುತ್ತೆ ಪ್ರಾಣಿಗಳಂದರೆ. ಹಾಗಾಗಿ ಎಲ್ಲರೂ ಕೂಡ ಮಕ್ಕಳನ್ನೇ ಕರ್ಕೊಂಬಂದಿರೋರು, ಒಂದಷ್ಟು ಸ್ಕೂಲ್ ಮಕ್ಕಳು ಕೂಡ ಬಂದಿದ್ದರು, ಒಂದಷ್ಟು ಪೇರೆಂಟ್ಸು ಮಕ್ಕಳನ್ನ ಕರ್ಕೊಂಬಂದಿದ್ರು. ಎಲ್ಲ ಮಕ್ಕಳು ಕೂಡ ಹಾಗೆ ಎಂಜಾಯ್ ಮಾಡ್ತಾಯಿದ್ರು, ತುಂಬ ಎಂಜಾಯ್ ಮಾಡ್ತಾಯಿದ್ರು. ಸೊ ಇಲ್ಲಿ ನೋಡ್ತಾ ಇದ್ದೀರಾ, ಇದು ಹುಲಿ. ತುಂಬ ದೊಡ್ಡ ಹುಲಿ ಇತ್ತು ಇಲ್ಲಿ ನೋಡಿ, ತುಂಬ ಹತ್ತಿರದಿಂದ ತೊಗೊಂಡಿದ್ದೀನಿ. ಸೊ ಸುಜಿತ್ತು ನೋಡಿ ಒಂದು ಕಡೆ ಎದುರುತ್ತಾನೂ ಇದ್ದ, ಒಂದು ಕಡೆ ಖುಷಿಯಾಗಿ ಎಂಜಾಯ್ ಮಾಡ್ತಾ ಇದ್ದ. ಎಲ್ಲ ಕಡೆ ಬೆಂಚ್ಗಳನ್ನ ಹಾಕಿದ್ದಾರೆ. ಮತ್ತು ಇಲ್ಲೇನು ಅಂದರೆ ಪ್ಲಾಸ್ಟಿಕ್ ಮುಕ್ತ ಪ್ರದೇಶ ಅಂತ ಬೋರ್ಡ್ ಹಾಕ್ಬಿಟ್ಟಿದ್ದಾರೆ. ಅದೊಂದು ಮೇಯ್ನಾಗಿ ಒಳ್ಳೆ ಕೆಲಸ ಮಾಡಿದ್ದಾರೆ ಅಂತ ಅನಿಸುತ್ತೆ. ಸೊ ಏನು ಗೊತ್ತಾ, ನಾವು ನೀವು ಎಲ್ಲರೂ ಕೂಡ ಸಪೋರ್ಟ್ ಮಾಡಬೇಕು ಈ ಥರದಕ್ಕೆ. ಏನು ಅಂದರೆ ಪ್ಲಾಸ್ಟಿಕ್ ಮುಕ್ತ ಒಂದು ರಾಜ್ಯ ಮಾಡಬೇಕು, ನಮ್ಮ ರಾಜ್ಯನೂ ಕೂಡ. ಸೊ ನೋಡಿ, ಇಲ್ಲೆಲ್ಲೂ ಕೂಡ ಪ್ಲಾಸ್ಟಿಕ್ನ ಎಸೆಯೋಂಗಿಲ್ಲ, ಬೋರ್ಡೇ ಹಾಕ್ಬಿಟ್ಟಿದ್ದಾರೆ. ಪ್ರವಾಸಿಗರು ಅಷ್ಟು ಜನ ಇದ್ದರೂ ಕೂಡ ಎಲ್ಲ ಚೆಕ್ ಮಾಡೇ ಒಳಗಡೆ ಬಿಡ್ತಾರೆ. ಯಾವುದೇ ಕ್ಯಾಮ್ರಾ ಅಥವಾ ಪ್ಲಾಸ್ಟಿಕ್ ತಿನ್ನುವಂಥ ಪದಾರ್ಥಗಳು ಇದನ್ನೆಲ್ಲ ಏನೂ ತಗೊಂಡೋಗಂಗಿಲ್ಲ, ಕಿರ್ಚೋಂಗಿಲ್ಲ, ಗಲಾಟೆ ಮಾಡೋಂಗಿಲ್ಲ, ಮತ್ತು ಪ್ರಾಣಿಗಳಿಗೆ ಕಿರಿಕಿರಿ ಮಾಡೋಂಗಿಲ್ಲ, ಸೈಲೆಂಟಾಗಿ ನೋಡ್ಕೊಬರ್ಬೇಕು ಅಂತ ಬೋರ್ಡ್ ಹಾಕಿಬಿಟ್ಟಿದ್ದಾರೆ. ಸೊ ಹಾಗಾಗಿ ತುಂಬ ನೀಟಾಗಿದೆ ಈ ಒಂದು ಮೃಗಾಲಯ ಬಂದು. ಮಕ್ಕಳುಗಳೆಲ್ಲ ಎಷ್ಟೊಂದು ಜನ ಫೋಟೋಸ್ ಎಲ್ಲ ತಗೋತಾ ಇದ್ರು. ಅಂದರೆ ಮಳೆ ಬಂದಿರೋದಕ್ಕೂ ಅದಕ್ಕೂ ಎಷ್ಟು ಚೆನ್ನಾಗಿದೆ ಗಾರ್ಡನ್ ಇದು ಒಳಗಡೆ ನೋಡೋದಕ್ಕೆ ಅಂತಂದರೆ, ಈ ಎಷ್ಟೇ ಬಿಸಿಲಿದ್ರು ಕೂಡ ಏನು ಆಯಾಸ ಅಂತ ಅನ್ನಿಸ್ತಿರ್ಲಿಲ್ಲ. ಬಿಸಿಲು ಏನಾದರೂ ತುಂಬ ಇದು ಮೃಗಾಲಯದ ಒಳಗಡೆ ಬರೋಂಗಿದ್ದಿದ್ರೆ ಇನ್ನೂ ಸ್ಟ್ರೈನ್ ಆಗಿಬಿಡ್ತಿತ್ತೇನೋ ನಮಗೆ. ಯಾಕೆಂದರೆ ಇದು ನಿಮ್ಗೆ ಗೊತ್ತೇ ಇದೆ, ತುಂಬ ದೊಡ್ಡ ಮೃಗಾಲಯ ಇದು ಮೈಸೂರು ಒಂದು ಮೃಗಾಲಯ ಬಂದು. ಸೊ ನಡೆಯೋದಕ್ಕೆ ಚಿಕ್ಕ ಮಕ್ಕಳು ಸ್ವಲ್ಪ ಕಷ್ಟ, ಆದರೆ ಪ್ರಾಣಿಗಳನ್ನ ನೋಡಬೇಕು ಅಂದರೆ ಸ್ವಲ್ಪ ನಾವು ಓಡಾಡ್ಕೊಂಡೇ ಮಕ್ಳಿಗೆ ತೋರಿಸ್ಬೇಕು. ಆದರೆ ಇಷ್ಟೊಂದನ್ನು ನಡೆಯೋದಕ್ಕೆ ತುಂಬ ಕಷ್ಟ. ಅಲ್ಲಿ ವ್ಯಾನ್ ಕೂಡ ಇದೆ, ತುಂಬ ಏಜ್ ಆದವ್ರಿಗೆ ಎಲ್ರಿಗೂ ಯಾರು ಬೇಕಾದರೂ ಹೋಗ್ಬೋದು, ಏನು ಏಜ್ ಆದವ್ರಿಗೆ ಅಂತಲೇ ಇಲ್ಲ, ಪುಟ್ಟ ಮಕ್ಕಳು ಎಲ್ಲ. ಏನು ಅಂತ ಅಂದರೆ ಅವರು ಎಲ್ಲ ಕಡೆ ನಿಲ್ಲಿಸಲ್ಲ, ಸುಮ್ಮನೆ ಹೋಗ್ತಾ ಇರ್ತಾರೆ. ದೊಡ್ಡ ದೊಡ್ಡ ಪ್ರಾಣಿಗಳಿರೋ ಜಾಗದಲ್ಲಿ ನಿಲ್ಲಿಸ್ತಾರೆ, ಇನ್ನೊಂದು ಫೋಟೋ ತೆಗಿಸ್ತಾರೆ. ಸುಜಿತ್ತು ವ್ಯಾನ್ನ ನೋಡಿ ನಾವು ವ್ಯಾನಲ್ಲಿ ಹೋಗೋಣ ಅಂತ ತುಂಬ ಅಳ್ತಾ ಇದ್ದಾರೆ. ಇನ್ನೊಂದು ಸ್ವಲ್ಪ ದೂರ ಬಾರಪ್ಪ ಅಂತ ಹೇಳ್ಬಿಟ್ಟು ಹಂಗೂ ಹಿಂಗೂ ಮುಗಿಸ್ಕೊಂಡು ಝೂನ ಬಂದ್ವಿ. ನೋಡಿ ಸುಜಿತ್ ನೋಡಿ ಈ ಥರದ್ದೆಲ್ಲ ಮಾಡಿದ್ದಾರೆ ಮಕ್ಕಳು ಎಂಜಾಯ್ ಮಾಡಲಿ ಅಂತ. ಇಲ್ಲೂ ಒಂದಷ್ಟು ಫೋಟೋಸ್ನ ತೆಕ್ಕೊಂಡ್ವಿ ಸುಜಿತ್ದು. ಸುಮಾರು ಮಕ್ಕಳುಗಳು ಕೂಡ ಎಂಜಾಯ್ ಮಾಡ್ತಾಯಿದ್ವಿ. ನೋಡ್ತಾ ಇದ್ದೀರಾ ಸುಜಿತ್ ಎಷ್ಟು ಖುಷಿ ಪಡ್ತಿದ್ದಾನೆ. ಸೊ ಏನು ಗೊತ್ತಾ, ಚಿಕ್ಕ ಮಕ್ಕಳಿಗೆ ಈ ಥರ ರಜಾಗಳು ಸಿಕ್ಕಿದಾಗ ಈ ಥರದ್ದೆಲ್ಲ ತೋರಿಸ್ಬೇಕು. ಯಾಕೆಂದರೆ ಅವ್ರ ಖುಷಿ, ಅವ್ರ ಮುಖದಲ್ಲಿ ಸಿಗುವಂಥ ಖುಷಿನ ನಮಗೆ ನೋಡಿದಾಗ ಪೇರೆಂಟ್ಸ್ಗೆ ಎಷ್ಟು ನೆಮ್ಮದಿ ಅನ್ನಿಸ್ತಿರತ್ತೆ ನಮ್ಗಳಿಗೂ ಕೂಡ. ಸೊ ಬನ್ನಿ, ಇವಾಗ ಇಲ್ಲೊಂದು ಚಿಂಪಾಂಜಿನೋ ಅಥವಾ ಒಂದು ಗೋರಿಲ್ಲನೋ ಏನೋ ಇದೆ. ಸೊ ಇಲ್ಲಿ ಮಲಗಿದೆ ನೋಡಿ, ಅಲ್ಲಿ ಕಾಟ್ ಥರ ಮಾಡಿದ್ದಾರೆ ನೋಡಿ, ಅಲ್ಲಿ ಮಲಗಿದೆ. ಸೊ ಈ ಗ್ರೀನರಿ ಅಂತೂ ತುಂಬ ಚೆನ್ನಾಗಿದೆ, ತುಂಬ ತಂಪಾಗಿತ್ತು ಒಳಗಡೆ ಅಂತೂ. ಏನು ಅಂತಂದರೆ ಸುಜಿತ್ಗೆ ಏನಾದರೂ ತಿನ್ನೋದಕ್ಕೆ ಕೊಡ್ಸೋಣ ಒಳಗಡೆ ಅಂದರೆ ಅಲ್ಲಿ ಕೌಂಟ್ರಲ್ಲಿ ಬಿಲ್ ತೊಗೊಂಡು ಅಲ್ಲಿ ಹೋಗಿ ಕ್ಯೂಲ್ ನಿಂತ್ಕೊಂಡು ಓಡಾಡಿ ಸುಸ್ತಾಗ್ಬಿಟ್ಟಿತ್ತು. ಸೊ ಮನೆಯವರು ಎಲ್ಲನೂ ನೋಡಬೇಕು ಅಂತ ಏನಿಲ್ಲ, ನಿಮ್ಗೆ ಎಷ್ಟಾಗುತ್ತೆ ಅಷ್ಟು ನೋಡ್ಕೊಂಬನ್ನಿ, ಇನ್ನೊಂದು ಸಲ ಸುಜಿತ್ ದೊಡ್ಡವನಾದಾಗ ಒಂದು ಸಲ ಕರ್ಕೊಂಡು ಹೋಗೋಣ ಅಂತ ಅಂದರು. ಸೊ ಹಾಗಾಗಿ ಅವನು ಎಷ್ಟು ನೋಡೋದಕ್ಕಾಗುತ್ತೋ ಆಲ್ಮೋಸ್ಟ್ ಎಲ್ಲ ಕವರ್ ಮಾಡಿದ್ವಿ. ಮೊಸಳೆಗಳನ್ನು ತೋರ್ಸೋಕ್ಕಾಗಲಿಲ್ಲ ಸುಜಿತ್ಗೆ. ಸೊ ನೋಡಿ, ಇಲ್ಲಿ ಕೆಲವೊಂದಷ್ಟು ಕೋತಿಗಳನ್ನ ಕೂಡ ಹಾಕಿದ್ರು. ಮತ್ತು ಇಲ್ಲಿ 2 ಗೊರಿಲ್ಲ ಕೂಡ ಇದ್ವು, ಒಂದೇನೋ ಗೊರಿಲ್ಲ ಇತ್ತು. ಸೊ ಅವು ಆಟ ಆಡೋದಕ್ಕೆ ಕೃತಕವಾಗಿ ಎಷ್ಟೊಂದು ಆಟಿಕೆ ಥರ ಎಲ್ಲ ಜೋಡಿಸಿದ್ದಾರೆ. ವುಡ್ಡಿಂದ ಮಾಡಿರೋದು, ಎಷ್ಟೊಂದು ಅವಕ್ಕೆ ಬೋರ್ ಆಗಬಾರ್ದು ಅಂತ ವುಡ್ಡಿಂದ ಒಂದಷ್ಟು ಅದಕ್ಕೆ ಹೆಲ್ಪ್ ಆಗೋ ಥರ ಒಂದಷ್ಟು ಕ್ರಿಯೇಟ್ ಮಾಡಿದ್ದಾರೆ ಅವರೇನೆ. ಸೊ ಅಲ್ಲಿ ಒಂದು ಕಾರಂಜಿ ಕೂಡ ಇತ್ತು, ಒಂದು ನೀರಿನ ಕಾರಂಜಿ ಕೂಡ ಒಂದು ಮಾಡಿದರು. ಇದು ಕೂಡ ತುಂಬ ಚೆನ್ನಾಗಿತ್ತು ನೋಡೋದಕ್ಕೆ. ಸೊ ಒನ್ ಡೇ ಏನಾದರೂ ನೀವು ಪಿಕ್ನಿಕ್ ಥರ ಪ್ಲ್ಯಾನ್ ಮಾಡ್ತೀರಾ ಅಂದರೆ, ಅಥವಾ ಬೆಳಗ್ಗೆ ಹೋಗಿ ಸಂಜೆ ಬರಬೇಕು, ಈವ್ನಿಂಗ್ ಬಂದುಬಿಡ್ಬೇಕು, ಮಕ್ಕಳು ಕೂಡ ತುಂಬ ಎಂಜಾಯ್ ಮಾಡಬೇಕು, ಈ ಥರ ಎಲ್ಲ ಏನಾದರೂ ಪ್ಲ್ಯಾನ್ ಮಾಡೋದಾದರೆ ನನ್ನ ಪ್ರಕಾರ ಮೈಸೂರು ಬೆಸ್ಟ್ ಪ್ಲೇಸ್ ಅಂತಲೇ ಹೇಳ್ಬೋದು. ಮಕ್ಕಳು ಕೂಡ ಎಂಜಾಯ್ ಮಾಡ್ತಾರೆ, ತುಂಬ ದೂರನೂ ಇರೋದಿಲ್ಲ. ಸೊ ಈವ್ನಿಂಗ್ ಎಲ್ಲ ನಾವು ಮನೆಗೆ ಬಂದುಬಿಡ್ಬೋದು. ಸೊ ನಾವು ಚಾಮುಂಡಿ ಬೆಟ್ಟ
ಝೂ ಜೊತೆಗೆ ಒಂದು ಅಕ್ವೇರಿಯಂ ನೋಡಿದ್ವಿ ಅಂತ ಹೇಳಿದ್ವಿ. ಅದೆಲ್ಲ ಮುಗಿಸ್ಕೊಂಡು ಹೊರಗೆ ಬಂದ್ರು ಟೈಮ್ ಬಂದು 2:30 ಅಷ್ಟೇ ಆಗಿತ್ತು. ಅದ್ರ ಜೊತೆಗೆ ಒಂದು ಮೈಸೂರು ರೈಲ್ವೆ ಅಂತ ಒಂದು ಎಕ್ಸಿಬಿಷನ್ ಇದೆ, ಅದು ಕೂಡ ತುಂಬ ಚೆನ್ನಾಗಿದೆ. ಅದನ್ನು ಕೂಡ ನಿಮಗೆ ನೆಕ್ಸ್ಟ್ ಬ್ಲಾಗಲ್ಲಿ ಅಕ್ವೇರಿಯಮ್ದು ಅದು ಎರಡೂ ಕೂಡ ನಾನು ನಿಮಗೆ ಶೇರ್ ಮಾಡ್ತೀನಿ. ಯಾಕೆ ಶೇರ್ ಮಾಡ್ತೀನಿ ನೋಡಲ್ಲಿ ಕಾಣಿಸ್ತಾ ಅಲ್ಲಿ ಪ್ರಾಣಿ ನೋಡಮ್ಮ. ಈ ಥರ ಪ್ಲೇಸಸ್ ಇದೆ, ಅನುಕೂಲ ಆಗ್ಬೋದು ಯಾರಿಗಾದ್ರೂ ಅನ್ನೋ ಕಾರಣಕ್ಕೆ ತೋರಿಸ್ತಾ ಇರೋವಂಥದ್ದು. ಸೊ ಆನೆಗಳು ನೋಡಿ 4 ಇದೆ. ಸುಜಿತ್ಗೆ ಆನೆಗಳಂದ್ರೆ ತುಂಬ ಇಷ್ಟ. ಸೊ ಆನೆಗಳನ್ನ ತೋರಿಸ್ಬೇಕು ಅಂತ ಮೇನಾಗಿ ಜಿರಾಫೆಗಳನ್ನ ತೋರಿಸಿದ್ವಿ. ತುಂಬ ಚೆನ್ನಾಗಿತ್ತು. ಸೊ ನನ್ನ ಪ್ರಕಾರ ಪ್ರಾಣಿಗಳಿಗೆ ಇನ್ನೊಂದಷ್ಟು ಊಟ ಇದನ್ನೆಲ್ಲ ಕೊಡಬೇಕು ಅಂತ ನನಗನ್ನಿಸ್ತು. ಯಾಕೆಂದರೆ ಸ್ವಲ್ಪ ಎಲ್ಲ ಸೊರಗೋಗಿದ್ದಾವೆ ಪ್ರಾಣಿಗಳು. ಸೊ ಚೆನ್ನಾಗಿ ನೋಡಿಕೊಂಡ್ರೆ ಇನ್ನೂ ಚೆನ್ನಾಗಿರುತ್ತೆ ಪ್ರಾಣಿಗಳು ಅಂತ ನನ್ನ ಒಂದು ಅನಿಸಿದ್ದನ್ನು ಹೇಳಿದ್ದೀನಿ. ಸೊ ನೋಡಿ, ಅಂತೂ ಇಂತೂ ಎಲ್ಲ ಮುಗಿಸ್ಕೊಂಡು ಸುಜಿತ್ಗೆ ತೋರಿಸ್ಕೊಂಡು ಮೃಗಾಲಯನ ಈಗ ಎಕ್ಸಿಟ್ ಆಗ್ತಾ ಇದ್ದೀವಿ. ಸೊ ಇದು ಕೂಡ ನಾವು ಒಂದು ಎದುರುಗಡೆ ಒಂದು ಹೋಟೆಲ್ ನೋಡ್ತಾ ಇದ್ದೀರಾ. ಗೊತ್ತಾಗ್ತದೆ ಎಷ್ಟು ಟಯರ್ಡ್ ಆಗಿದೆ. ನನಗಂತೂ ನಡೆದು ಕಾಲೆಲ್ಲ ತುಂಬ ನೋವು ಬಂದ್ಬಿಡ್ತು. ಸೊ ಹೋಟೆಲ್ ಕೂಡ ಸಿಕ್ತು ಅಲ್ಲೇ ಅಕ್ವೇರಿಯಂ ಎದುರುಗಡೆನೆ. ಊಟ ಅಂತೂ ಸೂಪರಾಗಿತ್ತು, ತುಂಬ ಚೆನ್ನಾಗಿ ಮಾಡಿದರು ಊಟ. ಮತ್ತು ಸುಜಿತ್ತು ಮಸಾಲೆ ದೋಸೆ ಬೇಕು ಅಂತ ಅಂದ. ಅವನಿಗೆ ಮಸಾಲೆ ದೋಸೆ ಪ್ರಿಯ, ಜೊತೆಗೆ ಪೂರಿ ಅಂದರೆ ತುಂಬ ಇಷ್ಟ. ಸೊ ಹಂಗಾಗಿ ಅವನಿಗೂ ಕೂಡ ಮಸಾಲೆ ದೋಸೆ ಕೊಡಿಸ್ಕೊಂಡು ನಾವು ಕೂಡ ಊಟ ಮಾಡಿಕೊಂಡು ಆಮೇಲೆ ನಾವು ಅಕ್ವೇರಿಯಂಗೆ ಹೋದ್ವಿ. ಸೊ ಅದ್ರ ಬ್ಲಾಗ್ನ ನಾಳೆ ಶೇರ್ ಮಾಡ್ತಾ ಇದ್ದೀನಿ. ಮಿಸ್ ಮಾಡದೆ ವೀಡಿಯೋಸ್ನ ನೋಡಿ. ವಿಡಿಯೋಸ್ ಇಷ್ಟ ಆದರೆ ವಿಡಿಯೋಗೊಂದು ಲೈಕ್ ಮಾಡಿ. ಇನ್ನೂ ಯಾರೆಲ್ಲ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ, ಸಪೋರ್ಟ್ ಮಾಡಿ. ಮುಂದಿನ ಬ್ಲಾಗಲ್ಲಿ ಸಿಗ್ತೀನಿ. ಅಲ್ಲಿವರೆಗೂ ನಮಸ್ಕಾರ.